ಭಯ ಆಯ್ತದಲ್ವಾ, ಇದನ್ನ ವೆರಿಕೋಸ್ ವೇನ್ಸ್ ಅಂತ ಹೇಳ್ತಾರೆ. ನಿಮಗೂ ಆಗ್ಬೋದು ನೀವು ಇದನ್ನ ಮಾಡಿಲ್ಲ ಅಂದ್ರೆ. ಯಾಕೆ ಆಯ್ತದೆ, ಹೇಗೆ ಸಾಲ್ವ್ ಮಾಡೋದು ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ನಿಮ್ಗೆ ಹೆರಡ್ ಹಾರ್ಟ್ ಇದೆ ಅಂದ್ರೆ ನಂಬ್ತೀರಾ? ಅದೇನೆ ನಿಮ್ಮ ಕಾಫ್ ಮಸಲ್ ಅದು ವೀಕ್ ಆದ್ರೇನೆ ಈ ರೀತಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಕಾಫ್ ಮಸಲ್ ವೀಕ್ ಆಗಿದ್ದು ನಿಮ್ಮ ಲೆಗ್ ಅಲ್ಲಿರೋ ವೇನ್ಸ್ ವೀಕ್ ಆಗಿ ನಿಮ್ಮ ಹಾರ್ಟ್ ಗೆ ಸರ್ಕ್ಯುಲೇಟ್ ಮಾಡೋ ಬ್ಲಡ್ ಆಗಿಲ್ದೆ ಅಲ್ಲೇ ಸರ್ಕ್ಯುಲೇಟ್ ಆದ್ರೆ ಇದನ್ನೇ ವೆರಿಕೋಸ್ ವೇನ್ಸ್ ಅಂತ ಹೇಳೋದು. ಇದೆಲ್ಲ ಆಗೋದು ಯಾರು ಲಾಂಗ್ ಸ್ಟ್ಯಾಂಡಿಂಗ್ ವರ್ಕ್ ಮಾಡ್ತಾರೆ, ಮತ್ತೆ ಓವರ್ weight ಅಲ್ಲಿ ಇರ್ತಾರೆ, ಕಾಫ್ ಮಸಲ್ ಗೆ ಏನೂ ಟ್ರೈನ್ ಮಾಡಿಲ್ಲದೆ ಇರ್ತಾರೆ, ಅಂತವ್ರಿಗೆ ಇವೆಲ್ಲ ಆಗೋದು. ಇದನ್ನ ಸಾಲ್ವ್ ಮಾಡೋದಕ್ಕೆ ಕಾಫ್ ಮಸಲ್ ನ ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿ, ಯಾಕಂದ್ರೆ ಇದು ಸೆಕೆಂಡ್ ಹಾರ್ಟ್ ಇದ್ದಂಗೆ. ನಿಮ್ಮ ಡಯಟ್ ಅಲ್ಲಿ ಫುಡ್ ಅಲ್ಲಿ ವೈಟಮಿನ್ ಸಿ ಮತ್ತೆ ಇ ನ ಕನ್ಸ್ಯೂಮ್ ಮಾಡಿ, ಫ್ಲೋನಾಯ್ಡ್ಸ್ ಮತ್ತೆ ಫೈಬರ್ ರಿಚ್ ಫುಡ್ ನ ಕನ್ಸ್ಯೂಮ್ ಮಾಡೋದನ್ನ ಹ್ಯಾಬಿಟ್ ಮಾಡ್ತಾರೆ. ನೀವು ರೆಗ್ಯುಲರ್ ಆಗಿ ಡಯಟ್ ಮತ್ತೆ ಫುಡ್ ನ ನೀವು ಫಾಲೋ ಮಾಡ್ತಾ ಬಂದ್ರೆ ಆಲ್ಮೋಸ್ಟ್ 80% ಪ್ರಾಬ್ಲಮ್ ನ ತುಂಬಾ ದೂರ ಇಡ್ತೀವಿ. ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಿಗೆ ನರ ಪ್ರಾಬ್ಲಮ್ ಇರುತ್ತೋ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ, ಯೂಸ್ಫುಲ್ ಆಗ್ತದೆ.